ಸೌಂದರ್ಯವತಿಯಾದ ಗೃಹಿಣಿಗೆ ಗಂಡ ಇಷ್ಟವಿಲ್ಲದೆ ಒಬ್ಬ ಪೇಂಟರ್ನ ಮನೆಗೆ ಕರೆಸಿಕೊಂಡು ಎಂಜಾಯ್ ಮಾಡುತ್ತಿದ್ದಳು. ಇವಳು ಸ್ನೇಹ ಅಂತ. ಸ್ನೇಹ ಟ್ಯೂಷನ್ ಕ್ಲಾಸ್ ಮಾಡುತ್ತಿದ್ದು ತನ್ನ ಸ್ಟೂಡೆಂಟ್ ರೋಹಿತ್ನನ್ನು ಮನೆಗೆ ಕರೆಯಿಸಿ, ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೆ ಅಂತ ಹೇಳುತ್ತಾ ಸ್ವರ್ಗ ಸುಖ ಕಾಣುತ್ತಾಳೆ. ಕತೆ ಈಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ. ರೋಹಿತ್ ಒಬ್ಬ ಪೇಂಟರ್ ಆಗಿದ್ದು ಒಂದು ಒಳ್ಳೆಯ ಪೇಂಟ್ ಮಾಡಲಿಕ್ಕೆ ಸಬ್ಜೆಕ್ಟ್ ಸಿಗದೆ ಒದಾಡುತ್ತಿರುತ್ತಾನೆ. ಇನ್ನು ಸ್ನೇಹ ತುಂಬಾನೇ ಬ್ಯೂಟಿಫುಲ್ ಆಗಿದ್ದು ಅವಳ ಸೌಂದರ್ಯಕ್ಕೆ ಅಕ್ಕಪಕ್ಕದ ಜನರೆಲ್ಲ ತುಂಬ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾರೆ. ಹೀಗಿರುವಾಗ ಒಂದು ದಿನ ರೋಹಿತ್ ಒಂದು ಎಕ್ಸಿಬಿಷನ್ನಲ್ಲಿ ತನ್ನ ಪೇಂಟಿಂಗ್ ಪ್ರೆಸೆಂಟೇಷನ್ ಮಾಡಬೇಕಾಗಿದ್ದು ಸಬ್ಜೆಕ್ಟ್ ಸಿಗದೆ ಟೆನ್ಷನ್ ಮಾಡಿಕೊಂಡಿರುವಾಗ ಅವನ ಫ್ರೆಂಡ್ ವಿಕಾಸ್ ಆತನಿಗೆ ಕಾಲ್ ಮಾಡಿ ಏನಾದರೂ ಸಬ್ಜೆಕ್ಟ್ ಸಿಕ್ಕಿತಾ ಅಂತ ಕೇಳುತ್ತಾನೆ. ಅವಾಗ ರೋಹಿತ್ ಇನ್ನೂ ಇಲ್ಲ ಅಂತ ಹೇಳುವಷ್ಟರಲ್ಲಿ ಸ್ನೇಹ ಆತನ ಮುಂದೆ ಪಾಸಾಗಿ ಹೋಗುತ್ತಾಳೆ. ಆವಾಗ ರೋಹಿತ್ ಆಕೆಯ ಸೌಂದರ್ಯಕ್ಕೆ ಮರುಳಾಗಿ ಆಕೆಯನ್ನು ಫಾಲೋ ಮಾಡಿಕೊಂಡು ಅವಳ ಮನೆಯವರೆಗೆ ಹೋಗುತ್ತಾನೆ. ಆವಾಗ ಅಲ್ಲಿ ಸ್ನೇಹ ಟ್ಯೂಷನ್ ಕ್ಲಾಸ್ ಹೇಳುತ್ತಿದ್ದು ಅವಳನ್ನು ನೋಡಿದ ರೋಹಿತ್ ನೇರವಾಗಿ ಮನೆಗೆ ಹೋಗಿ ಅವಳ ಪೇಂಟಿಂಗ್ ಬಿಡಿಸಲು ಶುರು ಮಾಡುತ್ತಾನೆ. ಆದರೆ ಆವಾಗ ಕೂಡ ಆ ಪೇಂಟಿಂಗ್ ಸರಿಯಾಗದೆ ಕೆಟ್ಟು ಹೋಗುತ್ತದೆ. ಆವಾಗ ರೋಹಿತ್ ವಿಕಾಸ್ಗೆ ಕಾಲ್ ಮಾಡಿ ನನಗೆ ಪೇಂಟ್ ಮಾಡಲು ಕಾನ್ಸಂಟ್ರೇಷನ್ ಆಗುತ್ತಿಲ್ಲ ಅಂತ ಹೇಳುತ್ತಾನೆ. ಆವಾಗ ವಿಕಾಸ್ ಎಲ್ಲಿಯವರೆಗೆ ನೀನು ಪೇಂಟ್ ಮಾಡುವ ವಸ್ತುವನ್ನು ಹತ್ತಿರದಿಂದ ಕಣ್ತುಂಬ ನೋಡಿ ಮನಸಾರೆ ಇಷ್ಟಪಡುವುದಿಲ್ಲವೋ ಅಲ್ಲಿಯವರೆಗೆ ನಿನಗೆ ಪೇಂಟ್ ಮಾಡಲು ಆಗುವುದಿಲ್ಲ ಅಂತ ಹೇಳುತ್ತಾನೆ. ಇನ್ನು ಈ ಕಡೆ ಸ್ನೇಹಾಳ ಗಂಡ ವಿನೋದ್, ಸ್ನೇಹ ತುಂಬಾನೇ ಸುಂದರವಾಗಿರೋ ಕಾರಣಕ್ಕಾಗಿ ನನ್ನ ಸಂಬಂಧಿಕರು ಹಾಗೂ ನನ್ನ ಫ್ರೆಂಡ್ಸ್ ಎಲ್ಲರೂ ನಿನ್ನ ಸೌಂದರ್ಯವನ್ನೇ ಹೊಗಳುತ್ತಿರುತ್ತಾರೆ. ನನಗೆ ಅದನ್ನೆಲ್ಲ ಕೇಳಿ ಮೈಯೆಲ್ಲ ಬೆಂಕಿ ಹತ್ತಿದ ಹಾಗೆ ಆಗುತ್ತದೆ. ಡಾಕ್ಟರ್ ಕೂಡ ನಾನೊಬ್ಬ ಮಾನಸಿಕ ರೋಗಿ ಅಂತ ಹೇಳುತ್ತಿದ್ದಾರೆ. ಆದರೆ ಆ ರೋಗಕ್ಕೆ ಕಾರಣ ನೀನೇ ಅಂತ ಅವರಿಗೆ ಗೊತ್ತೇ ಇಲ್ಲ. ಎಲ್ಲಿಯವರೆಗೆ ನಾನು ನಿನ್ನ ಸೌಂದರ್ಯವನ್ನು ಹಾಳು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನನಗೆ ನೆಮ್ಮದಿಯೇ ಇಲ್ಲ ಅಂತ ಅವಳ ಕತ್ತಿಗೆ ಒಂದು ಗೋಲ್ಡನ್ ನೆಕ್ಲೆಸ್ ಹಾಕಿ ಅದರಿಂದ ಅವಳ ಕತ್ತು ಹಿಸುಕಲು ಶುರು ಮಾಡುತ್ತಾನೆ. ಆವಾಗ ಸ್ನೇಹ ಆತನನ್ನು ಕಾಡಿಬೇಡಿ ಬಚಾವಾಗುತ್ತಾಳೆ. ಈ ಹಿಂದೆ ವಿನೋದ್ ಸ್ನೇಹಾಳ ಸೌಂದರ್ಯ ಹಾಳು ಮಾಡಲು ಅವಳ ಕೆನ್ನೆಗಳ ಮೇಲೆ ಬ್ಲೇಡ್ನಿಂದಲೇ ಹಲ್ಲೆ ಕೂಡ ಮಾಡಿರುತ್ತಾನೆ. ನಂತರ ಇದೆಲ್ಲದರಿಂದ ಬೇಸತ್ತ ಸ್ನೇಹ ಅಳುತ್ತಾ ಕುಳಿತರೆ ರೋಹಿತ್ ಅದನ್ನೆಲ್ಲ ನೋಡಿ ಬೇಜಾರು ಮಾಡಿಕೊಂಡು ಮರುದಿನ ಸ್ನೇಹ ಹತ್ತಿರ ಹೋಗಿ ನಾನು BSc ಓದುತ್ತಿದ್ದು ನನಗೂ ಟ್ಯೂಷನ್ ಕ್ಲಾಸ್ ಹೇಳಿಕೊಡಿ ಅಂತ ಕೇಳುತ್ತಾನೆ. ಆವಾಗ ಸ್ನೇಹ ಸದ್ಯಕ್ಕೆ ಸ್ಟೂಡೆಂಟ್ ಜಾಸ್ತಿ ಇದ್ದಾರೆ ಆಗಲ್ಲ ಅಂತ ಹೇಳಿದರೆ ರೋಹಿತ್ ನನಗೆ ನೀವು ಕ್ಲಾಸ್ ಹೇಳಲೇಬೇಕು ಅಂತ ಹಠ ಮಾಡುತ್ತಾನೆ. ಕೊನೆಗೆ ಸ್ನೇಹ ಆಯ್ತು ಅಂತ ಹೇಳಿದರೆ ರೋಹಿತ್ ಖುಷಿಯಿಂದ ಕುಣಿದಾಡುತ್ತಾ ವಾಪಸ್ ಮನೆಗೆ ಹೋಗುತ್ತಾನೆ. ನಂತರ ಮರುದಿನದಿಂದ ರೋಹಿತ್ ಕ್ಲಾಸ್ಗೆಂದು ಸ್ನೇಹಾಳ ಮನೆಗೆ ಬಂದು ಅವಳನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತಾನೆ. ಇದೇ ರೀತಿ ಒಂದು ವಾರ ಕಳೆದರೆ ಸ್ನೇಹಾಗೆ ಒಂದು ದಿನ ಅವನ ಮೇಲೆ ಡೌಟ್ ಬರುತ್ತದೆ. ಆಮೇಲೆ ಮನೆಗೆ ಹೋದ ರೋಹಿತ್ ಸ್ನೇಹಾಳ ಪೇಂಟಿಂಗ್ ಬಿಡಿಸುತ್ತಾ ಸೆಕ್ಷನ್. ಆದರೆ ಈ ಕಡೆ ಸ್ನೇಹ ಬಟ್ಟೆ ಹೊಲೆದುಕೊಳ್ಳುವಾಗ ಸೂಜಿಯನ್ನು ಸೋಫಾದ ಮೇಲೆ ಮರೆತು ಬಿಡುತ್ತಾಳೆ. ಆವಾಗ ಅಲ್ಲಿಗೆ ಬಂದ ವಿನೋದ್ ಸೋಫಾದ ಮೇಲೆ ಕುಳಿತುಕೊಳ್ಳಲು ಹೋದಾಗ ಆ ಸೂಜಿಯು ಆತನ ಕೈಗೆ ಚುಚ್ಚುತ್ತದೆ. ಆವಾಗ ಕೋಪಗೊಂಡ ವಿನೋದ್ ಅದೇ ಸೂಜಿಯಿಂದ ಸ್ನೇಹಾಳ ದೇಹಕ್ಕೆಲ್ಲ ಚುಚ್ಚಲು ಶುರು ಮಾಡುತ್ತಾನೆ. ಆವಾಗ ಸ್ನೇಹ ನೋವಿನಿಂದ ಕಿರಿಚಿಕೊಳ್ಳುತ್ತಿದ್ದರೆ ವಿನೋದ್ ನನಗೆ ನೀನು ಕಿರಿಚುಡುತ್ತಿರುವುದನ್ನು ಕೇಳಿ ತುಂಬಾ ಖುಷಿಯಾಗುತ್ತಿದೆ ಅಂತ ಹೇಳಿ ಜೋರಾಗಿ ನಗಲು ಶುರು ಮಾಡುತ್ತಾನೆ. ನಂತರ ಮರುದಿನ ವಿಕಾಸ್ ರೋಹಿತ್ಗೆ ಕಾಲ್ ಮಾಡಿ ನಿನ್ನ ಪೇಂಟಿಂಗ್ಗೆ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಹೇಳುತ್ತಾನೆ. ಆವಾಗ ರೋಹಿತ್ಗೆ ತುಂಬ ಖುಷಿಯಾದರೆ ಮರುದಿನ ಆ ನ್ಯೂಸ್ ಎಲ್ಲ ಕಡೆ ಪಬ್ಲಿಷ್ ಆಗಿ ಸ್ನೇಹಾಗೂ ಆ ವಿಷಯ ಗೊತ್ತಾಗಿ ಶಾಕ್ ಆದ ಅವಳು ರೋಹಿತ್ ಹತ್ತಿರ ಬಂದು ನೀನು ಸ್ಟೂಡೆಂಟ್ ಅಂತ ಸುಳ್ಳು ಹೇಳಿ ನನಗೆ ಗೊತ್ತಿಲ್ಲದೆಯೇ ನನ್ನ ಪೇಂಟಿಂಗ್ಸ್ಗಳನ್ನು ಮಾಡಿ ನನಗೆ ಮೋಸ ಮಾಡಿಬಿಟ್ಟೆ ಅಂತ ಕೂಗಾಡುತ್ತಾಳೆ. ಆವಾಗ ರೋಹಿತ್ ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತಿದ್ದೇನೆ, ಅದಕ್ಕಾಗಿ ಹೀಗೆ ಮಾಡಿದೆ. ನಿನಗೂ ಕೂಡ 1000 ಕಷ್ಟಗಳಿವೆ, ಆದರೆ ನೀನು ಅವುಗಳನ್ನು ನನ್ನಿಂದ ಬಚ್ಚಿಟ್ಟು ನನಗೂ ಕೂಡ ಮೋಸ ಮಾಡಿದೀಯ ತಾನೆ ಅಂತ ಕೇಳುತ್ತಾನೆ. ಆವಾಗ ಸ್ನೇಹ ಕೋಪಿಸಿಕೊಂಡು ವಾಪಸ್ ಮನೆಗೆ ಹೋದರೆ ನಂತರ ರೋಹಿತ್ನ ನೆನಪು ಅವಳಿಗೆ ಕಾಡಲು ಶುರುವಾಗಿ ನನ್ನ ಕಷ್ಟಗಳು ನನ್ನ ತಂದೆಗೆ ಸರಿಯಾಗಿ ಅರ್ಥವಾಗಲಿಲ್ಲ, ಆದರೆ ರೋಹಿತ್ ಅವುಗಳನ್ನು ಕೆಲವೇ ದಿನಗಳಲ್ಲೇ ಅರ್ಥ ಮಾಡಿಕೊಂಡು ಬಿಟ್ಟ ಅಂತ ಅವನ ಮೇಲೆ ಪ್ರೀತಿ ಹುಟ್ಟುತ್ತದೆ. ನಂತರ ಮರುದಿನ ರೋಹಿತ್ ಸ್ನೇಹಾಳ ಕ್ಲಾಸ್ ಮಿಸ್ ಮಾಡುತ್ತಾನೆ. ಆವಾಗ ಸ್ನೇಹ ಆತನಿಗೆ ಕಾಲ್ ಮಾಡಿ ಮೀಟ್ ಆಗಲು ಹೇಳಿ ನೆನ್ನೆಯ ದಿನ ನಾನು ನಿನಗೆ ಸ್ವಲ್ಪ ಜಾಸ್ತಿನೇ ಮಾತನಾಡಿಬಿಟ್ಟೆ ಅಂತ ಸಾರಿ ಕೇಳುತ್ತಾಳೆ. ಆವಾಗ ರೋಹಿತ್ಗೆ ನನ್ನನ್ನೇಕೆ ಮೀಟ್ ಆಗಲು ಇಲ್ಲಿಗೆ ಕರೆಸಿದ್ದೀರಿ ಅಂತ ಕೇಳುತ್ತಾನೆ. ಆವಾಗ ಸ್ನೇಹ ನಾನು ನಿನ್ನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೆ ಹಾಗಾಗಿ ಅಂತ ಹೇಳುತ್ತಾಳೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ಆವಾಗ ಖುಷಿಯಾದ ರೋಹಿತ್ ನಾನು ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೆ ಅಂತ ಹೇಳುತ್ತಾ ನಿಮ್ಮ ಹಸ್ಬೆಂಡ್ ನಿಮಗೇಕೆ ಈ ಥರ ತೊಂದರೆ ಕೊಡುತ್ತಿದ್ದಾರೆ ಅಂತ ಕೇಳುತ್ತಾನೆ. ಆವಾಗ ಸ್ನೇಹ ನನ್ನ ಮದುವೆ ಫೋರ್ಸ್ ಆಗಿ ಮಾಡಲಾಗಿದೆ. ವಿನೋದ್ ನನಗಿಂತ ತುಂಬ ದೊಡ್ಡವನು, ಅವನು ಜಾಬ್ ಇದ್ದದಕ್ಕಾಗಿ ನಮ್ಮ ಮನೆಯವರು ಆತನಿಗೆ ಮದುವೆ ಮಾಡಿಕೊಟ್ಟರು. ವಿನೋದ್ ನನ್ನ ಸೌಂದರ್ಯದಿಂದ ಹೊಟ್ಟೆ ಕಿಚ್ಚು ಪಡುತ್ತಾ ನನಗೆ ಈ ಥರ ಕಷ್ಟ ಕೊಡುತ್ತಿದ್ದಾನೆ ಅಂತ ಹೇಳುತ್ತಾಳೆ. ಆವಾಗ ರೋಹಿತ್ ಇನ್ಮೇಲೆ ನೀವೇನು ಹೆದರಬೇಡಿ, ನಿಮ್ಮ ಜೊತೆ ನಾನಿದ್ದೇನೆ ಅಂತ ಹೇಳುತ್ತಾನೆ. ಅದೇ ಸಮಯಕ್ಕೆ ವಿನೋದ್ ಅಲ್ಲಿಗೆ ಬಂದರೆ ರೋಹಿತ್ ಕಷ್ಟಪಟ್ಟು ಅಲ್ಲಿಂದ ಪಾರಾಗಿ ಹೋಗಿ ಮರುದಿನ ಮತ್ತೆ ಸ್ನೇಹಾಳ ಮನೆಗೆ ಬರುತ್ತಾನೆ. ಆವಾಗ ಸ್ನೇಹ ವಿನೋದ್ ನಮ್ಮಿಬ್ಬರನ್ನೇನಾದರೂ ಜೊತೆಯಾಗಿ ನೋಡಿದರೆ ತುಂಬ ಕಷ್ಟವಾಗುತ್ತದೆ ಅಂತ ಹೇಳುತ್ತಾಳೆ. ಆವಾಗ ರೋಹಿತ್ ನೀನು ನೈಟ್ ಅವನ ಹಾಲಿನಲ್ಲಿ ನಿದ್ರೆ ಮಾತ್ರೆ ಹಾಕು, ಆಮೇಲೆ ನಾವು ಮೀಟ್ ಆಗಬಹುದು ಅಂತ ಹೇಳಿದರೆ ಅವತ್ತಿನ ನೈಟ್
ಸ್ನೇಹ ರೋಹಿತ್ ಹೇಳಿದ ಹಾಗೆ ಮಾಡುತ್ತಾಳೆ. ಆವಾಗ ವಿನೋದ್ ಮಲಗಿದರೆ ಖುಷಿಯಾದ ಸ್ನೇಹ ನಿನ್ನ ಪ್ಲಾನ್ ತುಂಬ ಚೆನ್ನಾಗಿದೆ ಅಂತ ರೋಹಿತ್ಗೆ ಹೇಳುತ್ತಾಳೆ. ಆವಾಗ ರೋಹಿತ್ ನಮ್ಮಿಬ್ಬರ ಮಧ್ಯೆ ಈಗ ಯಾರೂ ಇಲ್ಲ ಅಂತ ಹೇಳಿ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ನಂತರ 1 ತಿಂಗಳವರೆಗೆ ಅವರಿಬ್ಬರು ಇದೇ ರೀತಿ ಎಂಜಾಯ್ ಮಾಡುತ್ತಾರೆ. ಆಮೇಲೆ ಒಂದು ದಿನ ರೋಹಿತ್ನ ತಾಯಿ ವಿಮಲಾ ಸ್ನೇಹ ಸರಿಯಿಲ್ಲ, ನೀನು ಅವಳ ಹಿಂದೆ ಸುತ್ತಾಡುವುದು ನನಗೆ ಇಷ್ಟವಾಗುತ್ತಿಲ್ಲ ಅಂತ ರೋಹಿತ್ಗೆ ಹೇಳುತ್ತಾಳೆ. ಆವಾಗ ರೋಹಿತ್ ನಿಮಗೆ ಯಾರೋ ಸುಳ್ಳು ಹೇಳಿದ್ದಾರೆ, ನಾನಲ್ಲಿ ನನ್ನ ಫ್ರೆಂಡನ್ನು ಮೀಟ್ ಆಗಲು ಹೋಗುತ್ತೇನಷ್ಟೇ ಅಂತ ಹೇಳುತ್ತಾನೆ. ನಂತರ ಮರುದಿನ ವಿನೋದ್ ನಿನ್ನ ಸೌಂದರ್ಯ ಪ್ರತಿದಿನ ಹೆಚ್ಚಾಗುತ್ತಲೇ ಇದೆ, ಈಗೀಗ ನೀನು ತುಂಬ ಖುಷಿಯಾಗಿರುತ್ತೀಯ, ನೀನು ನನಗೆ ಮೋಸ ಮಾಡುತ್ತಿಲ್ಲ ತಾನೆ ಅಂತ ಸ್ನೇಹಾಳನ್ನು ಕೇಳುತ್ತಾನೆ. ಆವಾಗ ಸ್ನೇಹ ಹಾಗೇನಿಲ್ಲ ಅಂತ ಹೇಳುತ್ತಾಳೆ. ಆವಾಗ ವಿನೋದ್ ಏನೂ ಇಲ್ಲ ಅಂದರೆ ಸರಿ, ಹಾಗೇನಾದರೂ ಇದ್ದರೆ ನಿನ್ನ ಪರಿಸ್ಥಿತಿ ಏನಾಗುತ್ತದೆ ಅಂತ ಗೊತ್ತಿದೆ ತಾನೇ ಅಂತ ಅವಳಿಗೆ ಬೈದು ಇವಳು ನನ್ನಿಂದ ಏನೋ ಬಚ್ಚಿಡುತ್ತಿದ್ದಾಳೆ, ನಾನು ಅದನ್ನು ಕಂಡುಹಿಡಿಯಲೇಬೇಕು ಅಂತ ಅಂದುಕೊಂಡು ನೈಟ್ ಸ್ನೇಹಗೋಸ್ಕರ ಬೆಡ್ರೂಮಿನಲ್ಲಿ ವೇಟ್ ಮಾಡುತ್ತಾ ಕುಳಿತುಕೊಳ್ಳುತ್ತಾನೆ. ಆವಾಗ ಸ್ನೇಹ ಆತನಿಗೆ ಹಾಲು ತಂದು ಕೊಡುತ್ತಾಳೆ. ಆವಾಗ ವಿನೋದ್ ಹಾಲ್ನಲ್ಲಿ ನನ್ನ ಫೋನ್ ಇದೆ, ತೆಗೆದುಕೊಂಡು ಬಾ ಅಂತ ಹೇಳುತ್ತಾನೆ. ಆವಾಗ ಸ್ನೇಹ ಅಲ್ಲಿಂದ ಫೋನ್ ತೆಗೆದುಕೊಂಡು ವಾಪಸ್ ಬಂದರೆ ವಿನೋದ್ ಮಲಗಿರುತ್ತಾನೆ. ಆವಾಗ ಸ್ನೇಹ ಆತನು ಹಾಲು ಕುಡಿದು ಮಲಗಿರಬೇಕು ಅಂತ ಅಂದುಕೊಂಡು ರೋಹಿತ್ ಜೊತೆ ಹೋಗಿ ರೊಮ್ಯಾನ್ಸ್ ಮಾಡಲು ಶುರು ಮಾಡಿದರೆ ವಿನೋದ್ ಅಲ್ಲಿಗೆ ಬಂದು ನನಗೆ ನಿನ್ನ ಮೇಲೆ ಡೌಟ್ ಬಂದು ನಾನು ನೀನು ಕೊಟ್ಟಂತಹ ಹಾಲು ಕುಡಿಯದೆ ಚೆಲ್ಲಿದ್ದೆ ಅಂತ ಸ್ನೇಹಗೆ ಹೇಳಿ ಕೋಪಗೊಂಡು ರೋಹಿತ್ನನ್ನು ಕೊಲ್ಲಲು ಹೋಗುತ್ತಾನೆ. ಆವಾಗ ಸ್ನೇಹ ಹಿಂದುಗಡೆಯಿಂದ ವಿನೋದ್ನ ಕೊರಳಿಗೆ ಬಟ್ಟೆ ಹಾಕಿ ಅವನನ್ನೇ ಕೊಲೆ ಮಾಡುತ್ತಾಳೆ. ಆವಾಗ ರೋಹಿತ್ ವಿನೋದ್ನ ಶವವನ್ನು ಫ್ಯಾನಿಗೆ ನೇತು ಹಾಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಪೊಲೀಸರಿಗೆ ಹೇಳುತ್ತಾನೆ. ನಂತರ ಖುಷಿಯಾದ ಸ್ನೇಹ ರೋಹಿತ್ ಜೊತೆ ಮದುವೆಯಾದರೆ ರೋಹಿತ್ ಇವತ್ತು ನಮ್ಮ ಅಫಿಷಿಯಲ್ ಫಸ್ಟ್ ನೈಟ್ ಇದೆ, ಇನ್ಮೇಲೆ ನಾವಿಬ್ಬರು ಶಾಶ್ವತವಾಗಿ ಒಂದಾಗಬಹುದು ಅಂತ ಸ್ನೇಹಗೆ ಹೇಳಿ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಮರುದಿನ ಒಬ್ಬ ಅಪರಿಚಿತ ವ್ಯಕ್ತಿ ರೋಹಿತ್ಗೆ ಕಾಲ್ ಮಾಡಿ ನನ್ನ ಹತ್ತಿರ ನೀವು ವಿನೋದ್ ಅವರನ್ನು ಕೊಲೆ ಮಾಡುತ್ತಿರುವ ವಿಡಿಯೋ ಇದೆ, ನಾನು ಅದನ್ನು ಪೊಲೀಸರಿಗೆ ತೋರಿಸಬಾರದು ಅಂತ ಹೇಳಿದರೆ ನೀವು ನನಗೆ 5 ಲಕ್ಷ ಕೊಡಬೇಕು ಅಂತ ಕೇಳುತ್ತಾನೆ. ಆವಾಗ ರೋಹಿತ್ ನೀನು ಆ ವಿಡಿಯೋ ನಮ್ಮ ಮುಂದೆಯೇ ಡಿಲೀಟ್ ಮಾಡಬೇಕು, ಆವಾಗ ನಾನು ನಿನಗೆ ಹಣ ಕೊಡುತ್ತೇನೆ, ನೈಟ್ ಮನೆಗೆ ಬಂದು ಹಣ ತೆಗೆದುಕೊಂಡು ಹೋಗು ಅಂತ ಹೇಳುತ್ತಾನೆ. ನಂತರ ನೈಟ್ ಆ ವ್ಯಕ್ತಿ ಮನೆಗೆ ಬಂದರೆ ಸ್ನೇಹ ಹಾಗೂ ರೋಹಿತ್ ಅವನನ್ನು ಕೂಡ ಕೊಲ್ಲಲು ಮುಂದಾಗುತ್ತಾರೆ. ಆಗ ಪೊಲೀಸರು ಅವರ ಮೇಲೆ ಅಟ್ಯಾಕ್ ಮಾಡಿದರೆ ಆ ವ್ಯಕ್ತಿ ನಾನು ಕೂಡ ಪೊಲೀಸ್, ಸ್ನೇಹ ಅವರ ಕಾಲ್ ಡೀಟೇಲ್ಸ್ನಲ್ಲಿ ನಿನ್ನ ನಂಬರ್ ಪದೇ ಪದೇ ಇತ್ತು, ಹಾಗಾಗಿ ನಮಗೆ ನಿಮ್ಮಿಬ್ಬರ ಮೇಲೆ ಡೌಟ್ ಬಂದು ನಾವೆಲ್ಲ ಈ ಥರ ನಾಟಕವಾಡಬೇಕಾಯಿತು ಅಂತ ಹೇಳಿ ಅವರಿಬ್ಬರನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ನಕಾಬ್ ಎಂದು ಹುಡುಕಿ ನೋಡಬಹುದು.